ಆ, ಎಲ್ಲ ನನ್ನ HR ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜು. ವೀಕ್ಷಕರೇ ನಮಸ್ಕಾರ. ಏನು ಈ ದೇವಸ್ಥಾನ ನಿಮಗೆ ನೂತನವಾದಂಥ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ. ಇದು ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿಯಲ್ಲಿ ಅರಳೂರು ಗೇಟ್ನಲ್ಲಿರ್ತಕ್ಕಂಥ ದೇವಸ್ಥಾನ. ಇದು ನೂತನವಾಗಿ ನಿರ್ಮಾಣವಾಗಿರತಕ್ಕಂಥ ದೇವಸ್ಥಾನ. ಶ್ರೀ ಅಭಯಾಂಜನೇಯ ಸ್ವಾಮಿ ನೂತನ ಶಿಲಾ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನು ಇದೇ ದಿನಾಂಕ 7ನೇ ತಾರೀಕು 7/5 ಬುಧವಾರದಿಂದ 3 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಡೀತದೆ. ಅರಳೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ನೋಡಿ, ಕುಂಭಾಭಿಷೇಕಕ್ಕೆ ಎಲ್ಲ ತಯಾರಿಗಳು ಕೂಡ ನಡೆಸ್ತಾ ಇದ್ದಾರೆ. ಇದೇನು ಹೊಸಕೋಟೆ ಮತ್ತು ಮಾಲೂರು ರಸ್ತೆ ಇರತಕ್ಕಂಥ ಅರಳೂರು ಗೇಟಲ್ಲಿ ಈ ದೇವಸ್ಥಾನ ಒಂದು ನಡೀತಾ ಇದೆ. ತುಂಬ ದಿನಗಳ ಬೇಡಿಕೆಯಂತೆ ಇಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಸತತವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 3 ದಿನಗಳ ಕಾಲ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. 7ನೇ ತಾರೀಕು, 8ನೇ ತಾರೀಕು ಮತ್ತು 9ನೇ ತಾರೀಕು 3 ದಿನಗಳ ಕಾಲ ಈ ದೇವಸ್ಥಾನ ಪ್ರತಿಷ್ಠಾಪನಾ ಶಿಲಾಬಿಂಬ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ಈ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಗ್ರಾಮಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ತಯಾರಿ ಕೂಡ ನಡೀತಾ ಇದೆ. ಏನು ಕಾರ್ಯಕ್ರಮಕ್ಕೆ, ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತಯಾರಿ ನಡೀತಾ ಇದೆ. ಸಾಕಷ್ಟು ಜನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಾಗಿದ್ದಾರೆ. ಮತ್ತು 9ನೇ ತಾರೀಕು ಹರಿಕೃಷ್ಣರವರು ಮತ್ತು ಪ್ರವೀಣ್ ರವರು ಕೂಡ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಭಕ್ತ ಮಹಾಶಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ. ಈಗ ಈ ಗ್ರಾಮದ ನಮ್ಮ ಮುಖಂಡರು ಕೂಡ ಈ ದೇವಸ್ಥಾನ ಕಾರ್ಯಕ್ರಮದ ಕುರಿತು ನಿಮಗೆ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ದಯಮಾಡಿ ಏನು ಇದೇ ವಿಡಿಯೋನೇ ತಮಗೆ ಆಹ್ವಾನ ಪತ್ರಿಕೆ ಅಂತ ತಿಳಿದು ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಕುರಿತು ಈ ಊರಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ವರದರಾಜಣ್ಣವರು ಮತ್ತೆ ವೀರಣ್ಣವರು, ನವೀನ್ ಅವರು ಇವರೆಲ್ಲ ಮಾತನಾಡ್ತಾರೆ. ಸರ್ ಹೇಳಿ ಸರ್, ಈ ಕಾರ್ಯಕ್ರಮ ಕುರಿತು ಯಾವ ಕಾರ್ಯಕ್ರಮ ಇದೆ, ಏನು ಅಂತ? ಸರ್, ಇದು ಅಭಯಾಂಜನೇಯ ಸ್ವಾಮಿ 7, 8, 9 9ನೇ ತಾರೀಕು ಕುಂಭಾಭಿಷೇಕ ಇದೆ. ಅಭಯಾಂಜನೇಯ ಸ್ವಾಮಿ ನೂತನ ಶಿಲಾಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಆಹ್ವಾನ ಪತ್ರಿಕೆ 7/5 ಸ್ಟಾರ್ಟ್ ಆಗಿ 9ನೇ ತಾರೀಕು ತನಕ ನಡೀತಿದೆ. 9ನೇ ತಾರೀಕು ಕುಂಭಾಭಿಷೇಕ ಇಟ್ಕೊಂಡಿದ್ದೀವಿ. ಇದು 4-5 ವರ್ಷದಿಂದ ಇತ್ತು. ಆಮೇಲೆಲ್ಲ ಅರಳೂರು ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಸಹಕಾರ ಕೊಟ್ಟು ದೇವಸ್ಥಾನ ರೆಡಿಯಾಗಿದೆ. ಇದಕ್ಕೆ ತಾವುಗಳೆಲ್ಲ ಬಂದು ಸಹಕರಿಸಬೇಕಾಗಿ ಹೇಳಿದೆ. ಸುತ್ತಮುತ್ತಲ ಊರು ಜನ ಬರಬೇಕಾಗಿ ತಮ್ಮ ಊರಲ್ಲಿ ವಿನಂತಿ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ವೀರಣ್ಣ ಅಂತ, ಅರ್ಲೂರವರು. ಇದು ನಮ್ಮದು ಅಭಯ ಆಂಜನೇಯ ಸ್ವಾಮಿ ನೂತನ ಬಿಲ್ಡಿಂಗ್ ಇದು ದೇವಸ್ಥಾನ ಕಟ್ಟಬೇಕಾದ್ರೆ ಭಾಳ ಶ್ರಮ ಬಿದ್ದು ಇದು 7-8 ವರ್ಷ ನಿಂತೋಗಿತ್ತು. ಅದೇನೋ ನಮ್ಮ ಸ್ನೇಹಿತರು ಬಂದು ಈ ಮಟ್ಟಕ್ಕೆ ತಂದರು. ಅಂದರೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಭಾಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ಬರೇ ಅಲ್ಲ, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಹೆಲ್ಪ್ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದು ನಾಳೆ ನಾವು 7ನೇ ತಾರೀಕು ಸ್ಟಾರ್ಟ್ ಆಗ್ಬಿಡ್ತದೆ ನಮ್ಮದು ಫಂಕ್ಷನ್ನು. 9ನೇ ತಾರೀಕು ಪ್ರತಿಷ್ಠಾಪನೆ ಮುಗಿದೋಗುತ್ತೆ. ಎಲ್ಲರೂ ಸಹಕರಿಸಿ ಕುಟುಂಬ ಸಮೇತರಾಗಿ ಸುತ್ತಮುತ್ತ ಊರುಗಳವ್ರು ಎಲ್ಲರೂ ಬರಬೇಕಾಗಿ, ಎಲ್ಲ ನಮ್ಮ ಹೊಸಕೋಟೆ ತಾಲೂಕು ಜನ ಎಲ್ಲ ಬರಬೇಕಾಗಿ ಪ್ರಾರ್ಥನೆ ವಿನಂತಿಸ್ತೀನಿ. ನಿಮ್ಮ ಹೆಸರು? ಈರಣ್ಣ ಅವರು. ಮತ್ತೆ ಬಗ ಸರ್, ನಿಮ್ಮದೇ ಅವರು? ಸರ್, ನಿಮ್ಮ ಹೆಸರು ಹೇಳಿ ಸರ್. ನಮ್ದು ಅರಳೂರು. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ನಾವಿಲ್ಲ ಗ್ರಾಮಸ್ಥರು. ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳ 10-15 ವರ್ಷದಿಂದ ಪೆಂಡಿಂಗ್ ನಿಂತಿತ್ತು. ಸುಮಾರು ಪೆಂಡಿಂಗ್ ನಿಂತ್ಕೊಂಡ್ಬಿಟ್ಟಿತ್ತು. ಯಾರ ಭಕ್ತಾದಿಗಳೆಲ್ಲ ಸಹಾಯ ಮಾಡಿ ಎಲ್ಲರಾಗಿದೆ. ಸುತ್ತಮುತ್ತ ಗ್ರಾಮಸ್ಥರುಗಳು ಹೋದ್ರು ಬರೋರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆದ್ದರಿಂದ ಈಗ ದೇವಸ್ಥಾನ ನಿಂತೈತೆ. ಅದು 7ನೇ ತಾರೀಕು ಓಪನ್ ಮಾಡ್ಬೇಕು ಅಂತ ಇದು ಮಾಡಿದ್ದೀವಿ. ಪತ್ರಿಕೆ ಎಲ್ಲ ಹೊಡಿಸಿದ್ದಾರೆ. 7ರಿಂದ 9 3 ದಿನ ಇದ್ದೇ ಇರ್ತೈತೆ. 9ನೇ ತಾರೀಕು ಕುಂಭಾಭಿಷೇಕ ಐತೆ. ಈ ಸುತ್ತಮುತ್ತ ಗ್ರಾಮಸ್ಥರುಗಳಿಲ್ಲ ನಮ್ಮ ತಾಲೂಕು ಈ ನ್ಯೂಸ್ ನೋಡುವ ಎಲ್ಲ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. ಕೇಳಿದ್ರಲ್ಲ ವೀಕ್ಷಕರೇ, ಹೊಸ ದೇವಸ್ಥಾನ ಚೊಕ್ಕದಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಇದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ದಯಮಾಡಿ ಎಲ್ಲ ವೀಕ್ಷಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಗ್ರಾಮದ ಮುಖಂಡರುಗಳು
ಈ ದೇವಸ್ಥಾನದ ಪ್ರಧಾನ ಅರ್ಚಕರು, ಸಂಸ್ಥಾಪಕರುಗಳು, ಸದಸ್ಯರುಗಳೆಲ್ಲ ಮನವಿ ಮಾಡಿದ್ದಾರೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಹಾಜರಾಗಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೇನು. ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಜಡಗೇನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಅರಳೂರು ಗ್ರಾಮ, ಏನು ಹೊಸಕೋಟೆ ಮಾಲೂರು ರಸ್ತೆಯಲ್ಲಿರ್ತಕ್ಕಂಥ ಈ ದೇವಸ್ಥಾನ. ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ನಮಸ್ಕಾರ.